ಇನ್ನೊಂದು ಕಡೆಗೆ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಸಿಗ್ತಾ ಇದೆ. ನಾಳೆ ಅವರ ಹುಟ್ಟೂರಿನಲ್ಲಿ ಅಂತ್ಯಕ್ರಿಯೆ ನಡೆಸೋದಕ್ಕೆ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ತಂದೆ ಸಿ ಮಲ್ಲಯ್ಯ ಅವರ ಪಕ್ಕದಲ್ಲೇ ಇವರ ಅಂತ್ಯಕ್ರಿಯೆ ನಡೆಸೋದಕ್ಕೂ ಕೂಡ ಸಿದ್ಧತೆಯನ್ನ ಕುಟುಂಬ ಮಾಡಿಕೊಂಡಿದೆ. ಅದಕ್ಕೆ ಬೇಕಾದಂತಹ ತಯಾರಿ ಕೂಡ ಇದೆ. ಇನ್ನು ಅವರ ಹುಟ್ಟೂರಿನಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಯಾಕಂದ್ರೆ ಮಂಡ್ಯ ಜಿಲ್ಲೆಯಿಂದ, ಸಕ್ಕರೆ ನಾಡಿನಿಂದ ಒಬ್ಬ ರಾಜಕಾರಣಿ ಮುಖ್ಯಮಂತ್ರಿ ಆಗಿತ್ತು ಇವರೇ ಮೊದಲು. ಓಕೆ, ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ರಾಣಿ ಸತೀಶ್ ಅವರು ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳನ್ನ ಮಾತಾಡಿಸೋದು ಬಹಳ ಕಷ್ಟಕರ ವಿಚಾರ. ಬಿಕಾಸ್ ಅವರ ಒಡನಾಟ ಪದೇ ಪದೇ ನಿಮ್ಮನ್ನು ಕಾಡ್ತಾ ಇರುತ್ತೆ. ಸೊ SM ಕೃಷ್ಣ ಅವ್ರನ್ನ ಆಸ್ ಎ ರಾಜಕಾರಣಿ ಯಾವ ರೀತಿ ನೀವು ನೋಡ್ತಾ ಇದ್ರಿ? ಯಾವ ಗುಣಗಳು ನಿಮ್ಮನ್ನು ತುಂಬಾ ಇಂಪ್ರೆಸ್ ಮಾಡ್ತಾ ಇತ್ತು ಮತ್ತು ಅವರ ರಾಜಕಾರಣದ ತುಡಿತ ಯಾವ ರೀತಿ ಇರ್ತಾ ಇತ್ತು? ದಿವಂಗತ SM ಕೃಷ್ಣ ಅವರು, ಸೋಮನಹಳ್ಳಿ ಮಲ್ಲಯ್ಯನವರ ಪುತ್ರ SM ಕೃಷ್ಣ ಅವರು 95 ವರ್ಷ ದೀರ್ಘಕಾಲ ಅವರು ಇದ್ರು. ಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ರಾಜ್ಯಪಾಲರಾಗಿ, ಕೇಂದ್ರ ಸಚಿವರಾಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದವರು. ಅದರಲ್ಲೂ ಬೆಂಗಳೂರಿಗೆ ಒಂದು ಮಾಹಿತಿ ತಂತ್ರಜ್ಞಾನ ಸಿಲಿಕಾನ್ ಸಿಟಿ ಅನ್ನುವಂತಹ ಒಂದು ಸ್ಥಾನವನ್ನ ಕೊಟ್ಟಂತವರು ರೂವಾರಿ SM ಕೃಷ್ಣ ಅವರು. ಅವರಿಗೆ ಇತ್ತೀಚೆಗೆ 2023ರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಪಡೆದ ಮುತ್ಸದ್ದಿ ರಾಜಕಾರಣಿ. ಅವರು ಅಮೆರಿಕ ವಾಷಿಂಗ್ಟನ್ನಲ್ಲಿ ಓದಿ ಅವರು ಕಾನೂನು ಪದವೀಧರರಾಗಿ ನಂತರ ರಾಜಕಾರಣದಲ್ಲಿ ಬಂದು ಅನೇಕ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳ ಒಡನಾಟ ಅವರಿಗಿತ್ತು. ಅವ್ರ ತಂದೆ ಮಲ್ಲಯ್ಯನವರು ಹಾಗೂ ನಮ್ಮ ತಂದೆ ಚನ್ನಬಸಪ್ಪನವರು ಇಬ್ರು ಮೆಂಬರ್ ಆಫ್ ರೆಪ್ರೆಸೆಂಟೇಟಿವ್ ಅಸೆಂಬ್ಲಿಯಲ್ಲಿ ಸದಸ್ಯರಾಗಿದ್ದು ಒಂದು ರಾಜಕೀಯ ಇತಿಹಾಸದ ಸಂಬಂಧವನ್ನ ನಾನು ನೆನಪು ಮಾಡ್ಕೋತೇನೆ. ಅವರು ಸಹ ದೇವರಾಜ ಅರಸು ಅವರ ಸಂಪುಟದಲ್ಲಿ ನಮ್ಮ ತಂದೆಯವರು ಸಚಿವರಾಗಿದ್ದಾಗ ಮಾನ್ಯ ಕೃಷ್ಣ ಅವರು ಸಚಿವರಾಗಿದ್ರು. ನಂತರ ಅವರು ರಾಜ್ಯದ ಮುಖ್ಯಮಂತ್ರಿಯಾದಾಗ ನಾನು ಅವರ ಸಂಪುಟದಲ್ಲಿ ಸಚಿವೆಯಾಗಿದ್ದು ನನಗೆ ಒಂದು ಗೌರವ ತಂದು ಕೊಟ್ಟದ್ದು ಅಂತ ನಾನು ನೆನಪು ಮಾಡ್ಕೋತೇನೆ. ಅವರು ಮುಖ್ಯಮಂತ್ರಿಯಾಗಿ ಬಹಳಷ್ಟು ಒಂದು ರೀತಿಯ ಅವರ ಒಂದು ಶೈಲಿ ನಾವು ಹೇಳೋಕ್ಕಾಗೋದಿಲ್ಲ. ಬಹಳ ಶಿಸ್ತಿನಿಂದ, ಟಾಕುಟೀಕಿನಿಂದ ಅವರ ಜೀವನದುದ್ದಕ್ಕೂ ಪಾಲಿಸಿಕೊಂಡು ಬಂದಂತ ಶಿಸ್ತುಗಾರ SM ಕೃಷ್ಣ ಅವರು. ಅವರು ವೇಷಭೂಷಣ, ದಿರಿಸು, ಸೊಗಸುಗಾರ ಇವೆಲ್ಲವನ್ನ ಒಂದು ರೀತಿ ಅವರ ಅಂತ್ಯದ ವರೆಗೂ ಅವರು ಪಾಲಿಸ್ಕೊಂಡು ಬಂದಂತ ವಿಶೇಷವಾದಂತ ಒಂದು ವ್ಯಕ್ತಿತ್ವ SM ಕೃಷ್ಣ ಅವ್ರದ್ದು. ನಾನು ಸಚಿವರಾಗಿದ್ದಂತ ಸಮಯದಲ್ಲಿ ಅವ್ರ ಜೊತೆಗೆ ಅವ್ರು ಹೇಳ್ತಾ ಇದ್ದೆ, ಸರ್ ನೀವು ಮುಖ್ಯಮಂತ್ರಿಯಾಗಿರ್ತೀರಿ, ಪದೇ ಪದೇ ಬಂದು ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ, ಹಾಗೆ ನಾನು ಬರ್ಲಿಲ್ಲ ಅಂತ ಹೇಳಿ ನೀವು ನನ್ನ ಬಗ್ಗೆ ಅಸಮಾಧಾನ ಇಟ್ಕೋಬಾರ್ದು. ನನಗೆ ಕೊಟ್ಟಂತ ಇಲಾಖೆಯಲ್ಲಿ ನಾನು ಬಹಳಷ್ಟು ಪರಿಣಾಮಕಾರಿಯಾಗಿ ನಿಮ್ಗೆ ಗೌರವ ತಂದ್ಕೊಡೋ ಅಂತ ಕೆಲಸ ಮಾಡ್ತೀನಿ. ನಿಮಗೆ ತೊಂದರೆ ಕೊಡೋ ಅಂತ, ನನಗೆ ಏನಾದ್ರೂ ತೊಂದರೆ ಬಂದಾಗ, ನನಗೆ ನಿರ್ಣಯ ತಗೊಳ್ಳೋದಕ್ಕಾಗದೇ ಇದ್ದಾಗ ನಿಮ್ಮ ಹತ್ರ ಬಂದು ನಾನು ಸಲಹೆ ತಗೋತೀನಿ ಸರ್ ಅಂತ ಹೇಳಿ ಅವ್ರು ಹೇಳಿದ್ರು. ತುಂಬಾ ಒಳ್ಳೆ ಕೆಲಸ ಮಾಡಿ ನೀವು ಇಲಾಖೆಯಲ್ಲಿ ಅಂತ ಹೇಳಿ ಕೊನೆ ಸಮಾರಂಭದಲ್ಲಿ. ಡೆಫಿನೆಟ್ಲಿ ಮೇಡಮ್, ಇದೇ ಕಾರಣಗಳಿಗೋಸ್ಕರ ಉತ್ತಮ ಸ್ಟೇಟ್ಸ್ಮನ್ ಅಂತ ನಾವು ಹೇಳ್ತಾ ಇದ್ದು. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಮಾಜಿ ಸಚಿವೆ ರಾಣಿ ಸತೀಶ್ ಅವರು ಅವರ ಒಡನಾಟವನ್ನ ನೆನೆಸ್ಕೊಳ್ತಾ ಇದ್ದಂತಹ ರೀತಿ ಹಾಗೂ ಸಂಪುಟದಲ್ಲಿ ಹೇಗೆ ಎಲ್ಲರನ್ನ ಕೂಡ ಅವರು ಕೆಲಸ ತೆಗೆಸ್ಕೊಳ್ತಾ ಇದ್ರು ಮತ್ತು ಟಾಸ್ಕ್ ಅನ್ನು ಕೊಡ್ತಾ ಇದ್ರು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್.